ಗೋವಿಂದ ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಗಾಯ್ಸ್, ಈ ವ್ಲಾಗ್ ಏನು ಬಗ್ಗೆ ಅಂದರೆ ನಾವಿವತ್ತು ತಿರುಪತಿಗೆ ಹೋಗ್ತಾ ಇದ್ದೀವಿ. ಇವತ್ತು ಫ್ರೈಡೇ. ಸೊ ಇವಾಗ 11:40ಗೆ ಕ್ಯಾರ್ಪುರಮಿಂದ ಟ್ರೈನ್ ಇದೆ. ಸೊ ನಾವು ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಏನು ಅಂತ ಮುಂದೆ ವ್ಲಾಗ್ ಫುಲ್ ನೋಡಿ ಸಪೋರ್ಟ್ ಮಾಡಿ. ಸೊ ಗಾಯ್ಸ್, ಇಲ್ಲಿ ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಇವಾಗ ಇನ್ನೇನು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಲಕ್ಷ್ಮಣ್ ಅಜ್ಜಿ ಬಂದಿದ್ದಾರೆ. ಹಾಯ್ ಅಜ್ಜಿ. ಹಾಯ್ ಅಜ್ಜಿ. ಹಾಯ್ ಹಾಯ್. ಇವಾಗ ನಾವು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ದೀಪಿಕಾ ಅವ್ರು ಬಂದ್ಬಿಟ್ಟು ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಗೈಸ್. ನಾವು ಇವಾಗ ಸರ್ ರೈಲ್ವೆ ಸ್ಟೇಷನ್ ಬಂದು ರೀಚ್ ಆಗಿದ್ದೀವಿ ಗೈಸ್. ಟೈಮ್ ಇನ್ನು 10:40 ಅಷ್ಟೇ. ಸೊ ಇವಾಗ ನಾವು 1 ಅವರ್ ವೆಯ್ಟ್ ಮಾಡ್ತೀವಿ. ಇವಾಗ ಬಂದರೆ ಗಾಯ್ಸ್, ಇವಾಗ ನಾವೆಲ್ಲ ಕುತ್ಕೊಂಡು ಟ್ರೈನ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಯ್ ಅಂಕಿತಾ. Hi. How are you? I'm doing great. She's glowing. Hi guys. Yes. You. Guys, ನಮ್ಮ ಟ್ರೈನ್ ಇಲ್ಲಿ ಬರ್ತಿದೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಪ್ಲಾಟ್ಫಾರ್ಮ್ಗೆ ಅಂತ. ಇಲ್ಲಿಂದ ಬರ್ತಾ ಗೈಸ್ ನೋಡಿ, ಎಲ್ಲ ನಾವು ದೂರ ದೂರ ಕುತ್ಕೊಂಡು ಇದ್ದೀವಿ. ನಮ್ಮ ಪೇರೆಂಟ್ಸ್ ಅಲ್ಲಿ ಮುಂದೆ ಇದ್ದಾರೆ, ನಾವಿಲ್ಲಿದ್ದೀವಿ. ಸೊ ನಾವು ಹಾಯ್ ಅಕ್ಕ. ನಮ್ಮ ಜೋಳ ತೊಗೊಂಬಂದಿದ್ರು. ಇವಾಗ ದೀಕ್ಷಾ ಕೊಟ್ಬಿಟ್ಟು ಹೋದ್ರೆ ತಿಂತಾ ಇದ್ದೀವಿ ಗೈಸ್. ಅಜ್ಜಿ ಸೌದತ್ತಿ ಅಂತ. ಹರ್ಷಿತಾ ಸಕ್ಸಸ್ಫುಲಿ ಪ್ರಾಂಕ್ಡ್. ಫೋನ್ ಮರ್ತು ಮಾಲ ಅವ್ರು ಹೇಳಿಲ್ಲ ಅಂತಿದ್ರೆ ಫೋನ್ ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ಬಿಡ್ತಾರೆ. ರೆಸ್ಪಾನ್ಸಿಬಲ್ ಹರ್ಷಿತಾ ಈಸ್ ಅಂತಂದ್ರೆ ಅಲ್ಲಿ ಫೋನ್ ಬಿಟ್ಬಿಟ್ಟು ನಾನು ನೋಡ್ಕೊತೀನಿ ಅಂತ ಹೋಗ್ಬಿಟ್ಟಿದ್ದಾಳೆ. ಅಂತ ಅದೊಂದು ಕಡೆ ಕಾಣಿಸ್ತಾನೆ ಇಲ್ಲ ಇರೋದು. ಸೋ ಡೆಡಿಕೇಟೆಡ್ ಇನ್ ಎಡಿಟಿಂಗ್. ಯೂಟ್ಯೂಬರ್ ಇಂದ ಫಾಲೋ ಮಾಡಿ ನೀವು ಇದನ್ನೆಲ್ಲ ಕಲಿಬಾರ್ದು. ಒಳ್ಳೇದ್ ಕಲ್ತ್ಕೊಡಿ. ಫಾಲೋ ಹರ್ ಬಟ್ ಡೋಂಟ್ ಇನ್ಫ್ಲೂಯೆನ್ಸ್ ಬೈ ಹರ್. ಅಂಕಿತ ಮತ್ತೆ ಕನ್ವಿಸ್ತಾನೆ ಇದು ಕದ ಫೋನ್ ಆಡ್ ಪಕ್ಕಲ ಒಳ್ಳೇದ್ ಮಾಡ್ತದ. ಗೈಸ್, ಅಂಕಿತ ನೋಡಿ ಸ್ಟಿಕ್ ಫ್ಯಾನು, ಪವರ್ ಬ್ಯಾಂಕ್ ಎಲ್ಲ ತಂದಿದ್ರು. ನಾನು ತಂದಿರೋ ಫ್ಯಾನು, ಪವರ್ ಬ್ಯಾಂಕ್ ಇಲ್ಲ ಗೈಸ್, ನಮ್ಮ ಮಮ್ಮಿ, ಅಜ್ಜಿ ಮತ್ತು ದೀಪಿಕಾ ಅವ್ರ ಅಮ್ಮ ಮಲ್ಕೊಂಡ್ಬಿಟ್ಟಿದ್ದಾರೆ. ನಾವೆಲ್ಲ ಅಲ್ಲಿದ್ದೀವಿ. ಪಾಪ ಈ ಹುಡುಗಾಗಿ ಇವರು ಇಬ್ಬರು ಟೀಸ್ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ನೋಡಿ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ. చెప్పు అర్థమవుతుంది. నెక్స్ట్ కౌంటర్ పార్టీ ఆడుంది. సారీ ఆటో ఆడుతా కౌంటర్ పార్టీ పన్న ఇప్పుడు పన్న
ಪನ್ನಡ ಆಕ್ಷನ್ ಪಣ್ಣ ನೆಕ್ಸ್ಟ್ ಆಕ್ಷನ್ ಜೈ ಅಂತ ಜೈ 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 ಹೋ ಅಂತ ನೋಡು ಗಾಯ್ಸ್ ಇವಾಗ ನಾವು ತಿರುಪತಿಗೆ ಬಂದು ರೀಚ್ ಆಗಿದ್ದೀವಿ ಎಲ್ಲ ನಿಂತ್ಕೊಂಡಿದ್ವಿ ಇಲ್ಲಿ ಯಾಕೆ ಗಾಯ್ಸ್ ಇವಾಗ ನಾವು ತಿರುಪತಿ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ ಎಷ್ಟು ಜನ ಇದ್ದಾರೆ ಅಂತ ರೈಲ್ವೆ ಸ್ಟೇಷನಲ್ಲಿ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನನಗೂ ಗೊತ್ತಿಲ್ಲ ಆಟೋ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ ಗಾಯ್ಸ್ ಇವಾಗ ಆಟೋ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ಚಪ್ಪಲಿ ಎಲ್ಲ ಬಿಚ್ಚಿ ಅಮ್ಮ ಕೈ ಕೊಟ್ಬಿಟ್ಟಿದ್ದೀವಿ ಇವಾಗ ಇವರೆಲ್ಲ ಬಸ್ಸಲ್ಲಿ ಹೋಗ್ತಾರೆ ಬ್ಯಾಗಲ್ಲಿ ಲಗೇಜ್ ಎಲ್ಲ ಎತ್ಕೊಂಡು ನಾವು ಇವಾಗ ಮೆಟ್ಲ ಹತ್ರ ಹೋಗೋಕ್ಕೆ ಆಟೋ ಮಾತಾಡ್ತಾ ಇದ್ದೀವಿ ಗಾಯ್ಸ್ ಅವ್ರು 3 ಜನ ಹೋಗ್ತಾ ಇದ್ದಾರೆ ಲಗೇಜ್ ಎಲ್ಲ ಎತ್ಕೊಂಡು ನಾವು ಇವಾಗ ಇಲ್ಲಿ ಆಟೋ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿಂದ ನಾವು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸೊ ತೆಂಗಿನಕಾಯಿ ತಗೊತಾ ಇದ್ದಾರೆ ದೀಕ್ಷಾ ಅಕ್ಕ ಇವಾಗ ನಾವು ಮೆಟ್ಲ ತಕ್ಕ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಟೈಮ್ ಇವಾಗ ಅರೌಂಡ್ 6 ಆಗಿದೆ ಸೊ ಮುಗಿಯೋಷ್ಟಕ್ಕೆ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ ಸೊ ಎಲ್ಲ ಇಲ್ಲಿ ಹೋಗ್ತಿದ್ದಾರೆ ನೋಡಿ ಇವಾಗ ನಾವಿಲ್ಲಿ ಪ್ರಸಾದ ತಿನ್ಕೊಂಡು ಇವಾಗ ನಾವು ಮೆಟ್ಲ ತಕ್ಕ ಸ್ಟಾರ್ಟ್ ಮಾಡೋದು ಗಾಯ್ಸ್ ನಾವಿವಾಗ ಎಂಟ್ರೆನ್ಸಲ್ಲಿ ಇಲ್ಲಿ ಕುತ್ಕೊಂಡಿದ್ದೀವಿ ಸೊ ಎಷ್ಟು ಜನ ಇದ್ದಾರೆ ಎಲ್ಲರನ್ನೂ ಇಲ್ಲಿಂದ ಗ್ರೂಪಲ್ಲಿ ಬಿಡ್ತಾರಂತೆ ಸೊ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಜನ ಎಲ್ಲ ಸ್ಟಾರ್ಟ್ ಆಗಿದ್ದಾರೆ ನೋಡಿ ಇವಾಗ ನಾವು ಇಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀವಿ ಸ್ಟೆಪ್ ನಂಬರ್ 250 ಗಾಯ್ಸ್ ಅಂಕಿತ ಇಷ್ಟೊತ್ತಿಗೆ ಫುಲ್ ಸುಸ್ತಾಗಿ ಹೋಗಿದ್ದಾರೆ ಸ್ವೆಟ್ ನೋಡಿ ನೀರು ಎತ್ಕೊಂಡು ಕೊಡ್ತಾ ಇದ್ದಾಳೆ ಗೈಸ್ ಗಾಯ್ಸ್ 680 ಸ್ಟೆಪ್ಸ್ ಕಂಪ್ಲೀಟ್ ಆಗಿತ್ತು ನೋಡಿ ಹೋಗ್ತಾ ಇದ್ದೀವಿ ಇನ್ನೂ 7 ಕೂಡ ಆಗಿಲ್ಲ ಅಷ್ಟು 680 ಕಂಪ್ಲೀಟ್ ಮಾಡಿದ್ದೀವಿ ಗಾಯ್ಸ್ ನೋಡಿ ಅಲ್ಲಿ 1000 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ಇವಾಗ 2000 ಗೈಸ್ 1 ಅವರಲ್ಲಿ 1300 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀವಿ ನಾವು ಬಿಲೋ ಅಂತ ಇವಾಗ ಆರೆಂಜ್ ಜ್ಯೂಸ್ ತೊಗೊಂಡಿದ್ದೀನಿ ನಾನು ಇವಳು ಬಾದಾಮಿ ತೊಗೊತಾ ಇದ್ದಾಳೆ ಸೊ ಇವರು ಏನು ತೊಗೊತಾ ಇದೆಯಾ ಅಂಕಿತ ಏನು ತೊಗೊತಾ ಇಲ್ಲ ಗೈಸ್ ಮಾವಿನಕಾಯಿ ತೊಗೊತಾ ಇದ್ದೀವಿ ಇವಾಗ ತಿನ್ಕೊಂಡು ಹೋಗೋಣ ಅಂತ ಇವಳು ಹೇಳಿದ್ದು ಆರಾಮಾಗಿ ಹತ್ಕೊಂಡು ಹೋಗ್ತಾ ಇದ್ದೀನಿ Ankita, we have reached halfway, and this is your first time climbing Alapiri Mettu. I think it's Kannada vlogging, right? Yes. Yeah, so Stupid ladies. Every time. Bad comment. ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಕನ್ನಡ ಮಾತಾಡು Ankita, ನಾವು ಅರ್ಧ ಬಂದಿದ್ದೇವೆ ಮೆಟ್ಟಲನ್ನು ಎತ್ತಿಕೊಂಡು ಅಮ್ಮ ಮಾಡ್ತೀವಿ ಗೈಸ್ ತಿಂಡಿ ಎಲ್ಲ ಇದೆ ನೋಡಿ ಮುಸಂಬಿ ಜ್ಯೂಸ್ ತೊಗೊತಾ ಇದ್ದಾರೆ ಅಂಕಿತ ಗೈಸ್ 2000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಇವಾಗ 1500 ಸ್ಟೆಪ್ಸ್ ಬೇಕು ಗೈಸ್ ಫೈನಲಿ ಆಫ್ ರೀಚ್ ಆಗಿದ್ದೀವಿ ಗೈಸ್ ಆಫ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ವಿ 2000 ಸ್ಟೆಪ್ಸ್ ಇವಾಗ ಫ್ಲ್ಯಾಟ್ ಇರೋದು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ 2 ಅವರ್ಸಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ ಗೈಸ್ ನಾವು ಗೈಸ್ ಫುಲ್ ಅಂಗಡಿಗಳಿದೆ ನೋಡಿ ಗೈಸ್ ಇಲ್ಲಿ ಗೈಸ್ ಇಲ್ಲಿ ಮೆಡಿಕಲ್ಲು ಇದೆ ನೋಡಿ ಸೊ ಯಾರಿಗೇನ ಇದಾಗಿ ಇಲ್ಲಿ ಮೆಡಿಕಲ್ ತಗೊಂಡು ಹೋಗ್ಬೋದು ಬಜ್ಜಿ ತೊಗೊಂಡಿದ್ದಾಳೆ ಸೊ ಇವಾಗ ಬಜ್ಜಿ ತಿಂತಾ ಇದ್ದೀವಿ ಗೈಸ್ ಎಲ್ಲರನ್ನೂ ಇಲ್ಲಿ ಕುಣಿಸ್ಬಿಟ್ಟಿದ್ದಾರೆ ಇವಾಗೆಲ್ಲ ಬ್ಯಾಚ್ ಬಿಟ್ಟಿದ್ದಾರೆ ನೈಟ್ ಆಗಿರೋದ್ರಿಂದ ಇವಾಗ 8:20 ಆಗಿದೆ ಸೊ ಎಲ್ಲರೂ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ
ಗಾಯ್ಸ್ ಇವಾಗ ಚಿಂತಾಗಿ ಬ್ರೇಕ್ ತೊಗೊತಾ ಇದ್ದೀನಿ. ನಾನು ಜ್ಯೂಸ್ ಕುಡಿತಾ ಇದ್ದೀನಿ. ಇವಳು ಆರೆಂಜ್ ಜ್ಯೂಸ್ ಕುಡಿತಿದ್ದಾಳೆ, ಅಂಕಿತನ ಆರೆಂಜ್ ಜ್ಯೂಸ್ ಕುಡಿತಾ ಇದ್ದಾಳೆ. ಇವಾಗ ಎಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ? 2400 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ಗಾಯ್ಸ್. ಇವಾಗ ಹೋಗ್ತಾ ಇದ್ದೀನಿ. ಫೈನಲಿ ಆಂಜನೇಯ ಟೆಂಪಲ್ ಹತ್ರ ಬಂದು ರೀಚ್ ಆದ್ವಿ. ಗೈಸ್ ನಾವಿನ್ನೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ 4 ಕಿಲೋಮೀಟರ್ಸ್ ಹಂಗೆ ನಡ್ಕೊಂಡು ಹೋಗ್ತಾನೆ ಇರಬೇಕಂತೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದೊಂದು ಹತ್ರನೂ ಬ್ಲಾಕ್ ಮಾಡಿ ಬಿಡ್ತಾ ಇದ್ದಾರೆ. ಸೊ ನಮಗೆ ಲೇಟ್ ಆಗ್ತಿದೆ. ಇವಾಗ ಆಲ್ರೆಡಿ 10 ಆಗೋಗಿದೆ ಗೈಸ್. ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು 2 ಕಿಲೋಮೀಟರ್ಸ್ ಆದರೂ ನಡ್ಕೊಂಡು ಹೋಗ್ಬೇಕಂತೆ. ಸೊ ನಡ್ಕೊಂಡು ಇವಾಗ ಆಲ್ರೆಡಿ 10 ಆಗಿದೆ ಟೈಮು. ಸೊ ನಾವು ಫುಲ್ ಕಂಪ್ಲೀಟ್ ಮಾಡೋಷ್ಟ್ರಿಕಲ್ಲಿ ಎಷ್ಟೊತ್ತಾಗುತ್ತೆ ಏನು ಅಂತ ನೋಡೋಣ ಗೈಸ್. ಇವಾಗ ಟೀ ಕುಡಿತಾ ಇದ್ವಿ ಮೊಣಕಾಲ್ ಹತ್ರ. ಇಲ್ಲಿ ಟೀ ಚೆನ್ನಾಗಿರುತ್ತೆ ಅಂತ ದೀಕ್ಷಾ ಅಕ್ಕ ಹೇಳಿದ್ರು. ಸೊ ನಾವೆಲ್ಲ ಕುಡಿತಾ ಇದ್ದೀವಿ ಗೈಸ್. ಇವಾಗ ಇಲ್ಲಿ ಮೊಣಕಾಲೆಲ್ಲ ಹತ್ಕೊಂಡು ಹೋಗ್ತಾ ಇದ್ದಾರೆ. ದೀಪಿಕನ್ನು ಇವಾಗ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಗೈಸ್ ದೀಪಿಕಾ ಫೈನಲಿ ಕಂಪ್ಲೀಟ್ ಮಾಡಲು. ಐ ಆಮ್ ವೆರಿ ಪ್ರೌಡ್ ಆಫ್ ಅವರ್ ಗೈಸ್. ಇಷ್ಟು ಕಷ್ಟಪಟ್ಟು ಹತ್ಕೊಂಡು ಬಂದಿದ್ರು ಕೂಡ ಮೊಣಕಾಲಲ್ಲಿ ನಡ್ಕೊಂಡು ಬಂದಿದ್ದಾಳೆ. ಗೈಸ್ ಅಂಕಿತ ಫೈನಲಿ ಕಂಪ್ಲೀಟ್ ಮಾಡಿದ್ರು ಫಸ್ಟ್ ಟೈಮ್ ಮಾಡಿರೋದು. ಗ್ರೇಟ್. 450 steps to go. Come, let's go. Guys, finally complete ಆಯಿತು. ಕೆಲಸ ಆಯಿತು. ಗೈಸ್ ಫೈನಲಿ ಸ್ಟೆಪ್ಸ್ ಎಲ್ಲ ಹತ್ತಿ ಕಂಪ್ಲೀಟ್ ಮಾಡಿದಾಯಿತು. ಸೊ ಇವಾಗ ನಾವು ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಟೈಮ್ ಇವಾಗ 11:10 ಆಗಿದೆ. ಗೈಸ್ ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ಇವಾಗ. ಬಸ್ ಇದು ಲಗೇಜ್ ಕೌಂಟರು. ಅವ್ರಿಗೆ ನನ್ನ ಪೇರೆಂಟ್ಸ್ ಎಲ್ಲ ಹೋಗಿದ್ದಾರೆ ಅಲ್ವಾ. ಸೊ ಇವಾಗ ನಾವು ಡೈರೆಕ್ಟ್ ರೂಮ್ ಹತ್ರನೇ ಹೋಗ್ತಾ ಇದ್ದೀವಿ. ವೆಲ್ಕಮ್ ಟು ತಿರುಮಲ ತಿರುಪತಿ ದೇವಸ್ಥಾನ. ತಿರುಮಲ ನಿನ್ನ ಫಸ್ಟ್ ಟೈಮ್ ವಿಸಿಟ್ ಅಲ್ಲ? ಸೊ ಎಸ್ ವೆಲ್ಕಮ್. ಯು ಆರ್ ವೆರಿ ಹ್ಯಾಪಿ? Experience guys, crazy. 355 steps. 3550 steps. 3550 steps. Yes. I did it. We did it. Yeah. ಗೈಸ್ ದೀಪಿಕಾ ನನ್ನ ರಾಂಗ್ ಲೊಕೇಶನ್ ಕರ್ಕೊಂಡು ಹೋಗ್ತಾ ಇದ್ದಾಳೆ ಗೈಸ್. ರಾಂಗ್ ಲೊಕೇಶನ್ ಅಲ್ಲ ಗೈಸ್, ಅವಳಿಗೆ ರೂಟ್ ಮರ್ತೋಗಿದೆ. ಗೂಗಲಲ್ಲಿ ನೋಡ್ಕೊಂಡಿದ್ರು ಕೂಡ ಈ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಇದು ನೋಡಿ ಗರ್ಲ್ಸ್ ಪ್ರಾಬ್ಲಮ್. ಸೊ ಇವಾಗ ನಾವು ಇಲ್ಲಿ ನಮ್ಮವಿರೋ ರೂಮ್ ಹುಡುಕ್ತಾ ಇದ್ದೀವಿ ಗೈಸ್. ಎಷ್ಟು ಸೈಲೆಂಟಾಗಿದೆ ನೋಡಿ. ಹಾಯ್ ಮಮ್ಮಿ, ಆಯ್ತಾ ನಿದ್ದೆ? ಏಕೆ ಗೈಸ್ ಇವಾಗ ನಾವು ರೂಮ್ ಸಿಕ್ಕಿದೆ. ಇವಾಗ ನಾವೆಲ್ಲ ರೆಡಿ ಆಗ್ತಾ ಇದ್ದೀವಿ. ಇದ್ರ ಬಗ್ಗೆ ನಾವು ದರ್ಶನಕ್ಕೆ ಹೋಗೋಣ ಅಂತ. ಗೈಸ್ ಇವಾಗ ನಾವು ಇನ್ನೊಂದು ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಎಂಟ್ಲಕ್ಷ್ಮ ಅಜ್ಜಿನ ಇವರು ಒಂದು ರೂಮಲ್ಲಿ ಹಾಕ್ಬಿಟ್ಟು ಬಂದಿದ್ದಾರೆ. ಸೊ ಒಂದು ರೂಮಿಂದ ಒಂದು ರೂಮ್ಗೆ ಜಾಸ್ತಿ ದೂರ ಇತ್ತು ಅಂತ ಇವಾಗ ನಾವು ಇನ್ನೊಂದು ರೂಮ್ ಹತ್ರ ಹೋಗ್ತಾ ಇದ್ದೀವಿ ಗೈಸ್. గైస్ ఇవాగ ఏజెంట్ కర్కొండ రానికి దీపిక ಹೋಗ್ತಾ ಇದ್ದೀವಿ. మామూలుగా వచ్చేసి లోపలికి వెళ్ళి తీసుకోవాలి టికెట్ రీఎంట్రీ అది. సరే ఆ ఫోన్ చేయండి. బస్ ಬಂದು ಇವಾಗ ನಾವು ಟೋಕನ್ ತಗೊಳಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಗೈಸ್ ಇದು ತಿರುಪತಿಯಲ್ಲಿ ಓಡಾಡೋ ಫ್ರೀ ಬಸ್ ನೋಡಿ ಗೈಸ್. ನಾವೆಲ್ಲ ಇಲ್ಲಿ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ. ಸೊ ಇದು ಫ್ರೀ ಬಸ್ ಗೈಸ್. ನಾವೊಮ್ಮೆ ಮತ್ತೆ ದೀಪಿಕ ನೋಡಿ ಕೈ ಇಟ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಇಲ್ಲಿ ಟೋಕನ್ ತೊಗೊತಾ ಇದ್ದಾರೆ. ಇಲ್ಲ ಇಲ್ಲಿ ತೊಗೊಳಲ್ಲ ಗೈಸ್. ಇಲ್ಲಿ ನಾವು ಟೋಕನ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಟೈಮಿಂಗ್ ನಮ್ಗೆ 8 ಗಂಟೆಗೆ ಕೊಟ್ಟಿದ್ದಾರೆ. ನೋಡೋಣ, ನಮಗೆ 7 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ ಅವರು. ಸೊ ನೋಡೋಣ ಗೈಸ್. ಎಲ್ಲ ಹೆಂಗೆ ಓಡ್ತಾ ಇದ್ದಾರೆ ನೋಡಿ ಬಸ್ ಹತ್ತಕ್ಕೆ. ರನ್ನಿಂಗ್ ರೇಸ್ ಮಾಡ್ತಾ ಇದ್ದೀವಿ.
ಹರ್ಷಿತಾ ಎಲ್ಲಿ ನೋಡು. ಬಂದಿರೋದು ನಮ್ಮ ಟೈರ್ಡ್ ఆಗಿದೆ. శాంత ఆంటీ మీ ఫీలింగ్ ఎట్లుంది చెప్పండి. దేవస్థానంకి వచ్చిండేదాన్ని బాగుంది. అయితే ఫుల్ లగేజ్ మోసి టైర్డ్ అయ్యిండాను. యాపదు లగేజ్ మోస్తా ఉండలేదు. నేను మోస్తా ఇದ್ದೀನಿ. ಲಗೇಜ್ ಗರ್ಲೆ. ఇప్పుడు తినేసి ಫುಲ್ ಎನರ್ಜಿ ತೆಚ್ಕೊಂಡಾಂ ರಂಡ. ಗೈಸ್ ಇವಾಗ ನಾವು ಊಟ ಮಾಡಿಕೊಂಡು ನಮ್ಮ ರೂಮ್ಸ್ಗೆ ಹೋಗ್ತಾ ಇದ್ದೀವಿ ಗೈಸ್. ಗೈಸ್ ಇವಾಗ ಅವ್ರು ಇನ್ನೊಂದು ರೂಮ್ ಹತ್ರ ಹೋಗ್ತಾ ಇದ್ದಾರೆ. ಸೊ ನಮ್ಮಮ್ಮ ಮತ್ತು ಗೈಸ್ ಟೈಮ್ 2 o'clock ಆಗಿದೆ. ಇವಾಗ ನಾವು ರೆಸ್ಟ್ ಮಾಡ್ತಾ ಇದ್ದೀವಿ. ಮತ್ತು 5 ಗಂಟೆಗೆಲ್ಲ ರೆಡಿ ಆಗಿರ್ಬೇಕಂತೆ. ಸೊ ಇವಾಗ ನಾವು ರೆಸ್ಟ್ ಮಾಡಿ ಆಮೇಲೆ ರೆಡಿ ಆಗ್ತೀವಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಟೈಮ್ ಇವಾಗ 4:40 ಆಗಿದೆ. ಅಷ್ಟರಲ್ಲಿ ನಾವು ರೆಡಿ ಆಗಿದ್ದೀವಿ. ನಮ್ಮ ರೂಮಿಂದ ಇವಾಗ ನಾವು ದೀಪಿಕಾ ಅವ್ರ ರೂಮ್ಗೆ ಹೋಗ್ತಾ ಇದ್ದೀವಿ ಗೈಸ್. ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವಾಗ ವರಹ ಸ್ವಾಮಿ ಟೆಂಪಲ್ಗೆ ಫಸ್ಟು. Diksha, what's the plan for the day? Plan for now is Now the time is 5:20. 5:20 ಆಗಿದೆ. 5:20 ಆಗಿದೆ. ಸೊ ಫಸ್ಟ್ ನಾವು ದರ್ಶನ ಕ್ಯೂಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ವರಹ ಸ್ವಾಮಿ ಅಂತ ದೇವರಿದ್ದಾರೆ. ಫಸ್ಟ್ ಅಲ್ಲಿ ಹೋಗಿ ಅವ್ರನ್ನ ದರ್ಶನ ಮಾಡ್ಕೋಬೇಕು. ಆಮೇಲೆ ಸ್ವಾಮಿ ಅವ್ರನ್ನ ದರ್ಶನ ಮಾಡ್ಕೋಬೇಕು. ಸೊ ಈಗ ಎಲ್ಲ ವರಹ ಸ್ವಾಮಿ ಅವ್ರನ್ನ ದರ್ಶನ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸೊ ಇವಾಗ ನಾವು ವರಹ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಗೈಸ್. ನೈಟೆಲ್ಲ ಫುಲ್ ಸಾಂಗ್ಸ್ ಆಡ್ತಾ ಇರ್ತಾರೆ. ಸೊ ಎಲ್ಲರೂ ಇಲ್ಲೇ ಮಾಡ್ಕೊಂಡಿರ್ತಾರೆ. ಎಷ್ಟು ಜನ ಮಾಡ್ಕೊಂಡಿರ್ತಾರೆ ದೇವಸ್ಥಾನ ಇಲ್ಲಿ ಅಂತ. ಎಷ್ಟು ಜನ ಇದ್ದಾರೆ ನೋಡಿ. ಎಷ್ಟು ಬೆಳಗ್ಗೆ 5 ಗಂಟೆ ಎಲ್ಲೇ ನೋಡಿದೆ ಎಷ್ಟು ಚೆನ್ನಾಗಿದೆ. ಎಷ್ಟು ಕ್ಲೀನಾಗಿದೆ ವಾಟರ್ ನೋಡಿ. ಎಷ್ಟು ಆಗಿದೆ ಬೆಳಗ್ಗೆ ಎಲ್ಲ ಹೋಗೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಹೋಗ್ತಾ ಇದ್ದೀವಿ. ಮುಂದೆಲ್ಲ ಹೋಗ್ತಾ ಇದ್ದಾರೆ. ಗೋವಿಂದ ಗೋವಿಂದ. ಇವಾಗ ದರ್ಶನ ವರಹ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಮ್ಮಿ ಫಸ್ಟ್ ಟೈಮ್ ದರ್ಶನ ಮಾಡಿರೋದು ನಾವು ಇಲ್ಲಿ. ಖುಷಿ ಆಯ್ತಾ ಅಜ್ಜಿ ನೀಕಿ? ಫಸ್ಟ್ ಟೈಮ್ ఖుషి వరాల స్వామి దర్శనం చేసిన దానికి ఖుషి 2 కితాలు వస్తుంది చేయలేదు. బాగుందమ్మా. ಗೈಸ್ ನಾವು ಎಷ್ಟು ಸಲ ಬಂದಿದ್ದೀವಿ. ದರ್ಶನ ಮಾಡಿದ್ದಿದ್ರೆ ಅವ್ರು ಫಸ್ಟ್ ಟೈಮ್ ಮಾಡಿದ್ದು. ತುಂಬ ಚೆನ್ನಾಗಿ ಅನಿಸ್ತಿದೆ. ಗೈಸ್ ಇವಾಗ ನಾವು ದರ್ಶನ ಮಾಡಿ ಇಲ್ಲಿ ದೇವಸ್ಥಾನ ಹತ್ರ ಬಂದು ಕುತ್ಕೊಂಡಿದ್ದೀವಿ. ಇವಾಗ ಎಂಟ್ರೆನ್ಸ್ ಸ್ವಾಮಿ ದರ್ಶನಕ್ಕೆ ಹೋಗ್ಬೇಕು ಅಂತ ನಮ್ಮ ಕರೀತಾ ಇದ್ದಾರೆ. ಗೈಸ್ ಇವಾಗೆಲ್ಲ ನಮಗೆ ಕಾಫಿ ಟೀ ಕುಡಿತಾ ಇದ್ದೀವಿ. ಇವಾಗ ತಾನೇ ವರಹ ಸ್ವಾಮಿ ದರ್ಶನ ಆಯಿತು. ಇನ್ನು ವೆಂಕಟೇಶ್ವರ ಸ್ವಾಮಿ ದರ್ಶನ ಆಗಿ ಕ್ಯೂ ಎಂಟ್ರೆನ್ಸ್ ಆಗಬೇಕು. ಅದಕ್ಕಿಂತ ಮುಂಚೆ ಕಾಫಿ ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ಗೈಸ್ ಇದು ಮ್ಯೂಸಿಯಂ. ಸೊ ಮ್ಯೂಸಿಯಮಲ್ಲಿರೋ ಗೇಟ್ ನಾವು ಹೋಗ್ತಾ ಇದ್ದೀವಿ ಇವಾಗ. ಗೈಸ್ ನಾವು ದರ್ಶನ ಮಾಡಿಕೊಂಡು ಫೋನ್ಗೋಸ್ಕರ ವೆಯ್ಟ್ ಮಾಡಿ ಫೋನ್ ತೊಗೊಂಡ್ರಿ. ಮಿಕ್ಕಿದವರೆಲ್ಲ ರೂಮ್ಗೆ ಹೋಗ್ಬಿಟ್ಟಿದ್ದಾರೆ. ನಮ್ಮನ್ನು ಬಿಟ್ಟು ಗೈಸ್ 11:15 ಇವಾಗ ಟೈಮ್. ಎಷ್ಟು ಜನ ಇದ್ದಾರೆ ನೋಡಿ ಈ ಬಿಸಿಲಲ್ಲಿ. ನನಗೂ ಇವಳಿಗೂ ನಡೆಯೋಕ್ಕೆ ಆಗ್ತಾಯಿಲ್ಲ. ಇವಾಗ ನಾವು ರೂಮ್ ಗಂಟ ನಡ್ಕೊಂಡು ಹೋಗ್ಬೇಕು ಗೈಸ್. ಸೊ ಗೈಸ್ ಇವಾಗ ನಾವೆಲ್ಲ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತಾ ಇದ್ದೀವಿ. ಬೆಟ್ಟ ಹತ್ತಿ ಫುಲ್ಲು ಕಾಲು ನೋವು ಎಲ್ಲರಿಗೂ. ದರ್ಶನ ಅಂತೂ ತುಂಬ ಬೇಗನೂ ಆಯಿತು. 1 ಅವರಲ್ಲಿ ನಮಗೆ ದರ್ಶನ ಆಗೋಯಿತು. ಸೊ ನಮ್ಗೆ ದರ್ಶನ ಮಾಡ್ಕೊತಿರೋದು ವೆರಿ ವೆರಿ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಯಾಕಂದರೆ ನಾವು ಹೋಗಿದ್ದು ಲಾಸ್ಟ್ ಇದರಲ್ಲಿ ಏನಪ್ಪ ಅವ್ರು ನಿನ್ನೆ ಸಂಜೆ 6:30ಗೆ ಬಂದಿದ್ದಂತೆ. ಸೊ ನಮಗೆ ಅಲ್ಲಿ ಬಿಟ್ಟರು. ಸೊ ನಮ್ಗೆ 1 ಅವರಲ್ಲಿ ದರ್ಶನ ಆಗೋಯಿತು. ಸೊ ಇವಾಗೆಲ್ಲ ರೆಸ್ಟ್ ಮಾಡಿ ಇವಾಗ ಬ್ಯಾಂಗ್ಳೂರ್ಗೆ ಹೋಗೋದು ಗೈಸ್. ಚೆಕ್ಔಟ್ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಇವಾಗ್ಬಿಟ್ಟು 2:40 ಆಗಿದೆ. ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ರೂಮ್ ಚೆಕ್ಔಟ್ ಮಾಡಿ ಕೀ ಕೊಡೋಕ್ಕೆ ಅಂತ
ಅಕ್ಕಿ ಕೌಂಟರ್ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಅಮ್ಮ ಇವಾಗ ಅಲ್ಲಿ ಕೀ ಕೊಡೋಕೆ ಹೋಗಿದ್ದಾರೆ. ನಾನು ಮತ್ತೆ ಅಜ್ಜಿ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ ನಮ್ಮ ಅಮ್ಮಿ ಕುತ್ಕೊಂಡು. ಸೊ ಬಸ್ ಸ್ಟ್ಯಾಂಡ್ ನಮ್ಮ ಅಮ್ಮಿ ಮತ್ತೆ ಅಜ್ಜಿ ಶಾಪಿಂಗ್ ಮುಗಿಸ್ಕೊಂಡು ಇದನ್ನ ತೊಗೊಂಡು ಬರ್ತಾ ಇದ್ದಾರೆ. ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಬಸ್ ಹತ್ತಕ್ಕೆ ಎಷ್ಟು ಬಸ್ ಇದ್ದಾರೆ ನೋಡಿ ಗೈಸ್. ಬಸ್ ಹತ್ತಿದ್ದೀವಿ. ಇವಾಗ ತಿರುಪತಿ ಮುಗಿಸ್ಕೊಂಡು ಬಸ್ ಹತ್ತಿದ್ದೀವಿ ಎಳೆ ಹೋಗಿಕ್ಕೆ. ಗೈಸ್ ಇವಾಗ ನಾವು ತಿರುಪತಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ನಮ್ಮೂರಿಗೆ ಹೋಗೋಕ್ಕೆ ಬ್ಯಾಂಗ್ಳೂರ್ಗೆ ಹೋಗೋಕ್ಕೆ ಬಸ್ ಹುಡುಕ್ತಾ ಇದ್ದೀವಿ ಗೈಸ್. ಅದ್ರಲ್ಲಿ ಹೋಗೋದು ಅಂತ ನಮ್ಮನ್ನು ಕೇಳೋಣ ಅಂತ. ಬಾಯ್ ಅಂಕಿತಾ. ಬಾಯ್ ಬಾಯ್. ಗೈಸ್ ಇವಾಗ ಬೆಂಗಳೂರು ಬಸ್ ಹತ್ತಿದ್ದೀವಿ. 5:30ಗೆ ಬಿಡ್ತಾರಂತೆ ಇಲ್ಲಿಂದ. ಅದಕ್ಕೆ ಇಲ್ಲಿ ತೊಗೊಂಡೋಗಕ್ಕೆ ಬಂದಿದ್ದೀವಿ ನಾವು. ಇವಾಗ 5:30 ಆಗಿದೆ. ಇವಾಗ ನಾವು ಲಂಚ್ ಮಾಡ್ತಾ ಇದ್ದೀವಿ. ಪರೋಟ ತೊಗೊಂಡಿದ್ದೀವಿ. ಗೈಸ್ ಇವಾಗ 5:30 ಆಗಿದೆ. ಇಲ್ಲಿ ತಿರುಪತಿಯಲ್ಲಿ ನಾವು ಇವಾಗ 5:30ಗೆ ಬಸ್ ಹತ್ತಿ ಬಸ್ ಮೂವ್ ಆಗ್ತಿದ್ದೀವಿ. ಬಸ್ಸಲ್ಲಿ ನಿದ್ದೆನೇ ಬರ್ತಾ ಇಲ್ಲ. ಮನೆಗೆ ಹೋದ್ಮೇಲೆ ನಿದ್ದೆ ಬರ್ತಾ ಇಲ್ಲ ಅಂತ ನನ್ನ ಕೇಳ್ತಿದ್ದಾಳೆ ಗೈಸ್ ಇವಳು. ಎಲ್ಲಿಂದ ಬರೀ 1 ಅವರ್ ಮಲ್ಕೊಂಡಿದ್ದೀನಿ ಅಷ್ಟೇ. ಮನೆಗೆ ಹೋದ್ಮೇಲೆ ನಿದ್ದೆ ಬರುತ್ತೆ. ಗೈಸ್ ಇವಾಗ ಬಸ್ಸಲ್ಲಿ ನಿಲ್ಸಿದೆ. ಸೊ ನಾವು ವಾಟರ್ ಬಾಟಲ್ಲು ಮತ್ತು ಅಜ್ಜಿ ಬಜ್ಜಿ ತಗೊಟ್ಟು ಸೊ ಎಲ್ಲರೂ ತಿಂತಾ ಇದ್ದೀವಿ ಗೈಸ್. ಹ್ಞೂ ಹೌದವ. ಸೊ ಗೈಸ್ ಇವಾಗ ಅಷ್ಟೇ ಬಂದು ಮನೆಗೆ ರೀಚ್ ಆದ್ವಿ. ಟೈಮ್ ಬಂದ್ಬಿಟ್ಟು 11:30. ಸೊ ಇದು ನಮ್ಮ ತಿರುಪತಿ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಲಾಟ್ಸ್ ಆಫ್ ಲವ್. ಬಾಯ್. ಇನ್ ದ ನೆಕ್ಸ್ಟ್ ವ್ಲಾಗ್.